ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗಲೇ ನಾನು ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅನ್ನೋದನ್ನ ನೀವು ತಮ್ಲೈನಲ್ಲಿ ನೋಡಿರ್ತೀರ. ಇವಾಗ ಅದೇ ವಿಚಾರದ ಬಗ್ಗೆ ಇವಾಗ ಮಾತಾಡೋಣ ಅಂತ ಬಂದಿದ್ದೀನಿ ನಾನು. ಇವತ್ತಿನ ವಿಚಾರದ ಬಗ್ಗೆ ಏನು ಹೇಳೋದು ಅಂದರೆ ತುಂಬಾ ಬೇಜಾರಾಗ್ತಿದೆ ನನಗಂತೂ ಕೂಡ. ಯಾಕೆ ಅಂದರೆ ನಾನು ಮಾಡಿದಂಥ ವಿಡಿಯೋಗಳು ಎಲ್ಲ ಕೂಡ ಡಿಲೀಟ್ ಆಗಿಬಿಟ್ಟಿದೆ. ಯಾವ ಥರ ಆಯಿತು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಕೂಡ. ಶಾರ್ಟ್ ವಿಡಿಯೋಗಳು ಮಾತ್ರ ಇದೆ, ಕಾಮಿಡಿ ವಿಡಿಯೋಗಳು. ಆದರೆ ಲಾಂಗ್ ವಿಡಿಯೋಗಳು ಯಾವುದಿದೆ, ಲಾಂಗ್ ಫಾರ್ಮೆಟ್ ವಿಡಿಯೋಗಳು ಅವು ಯಾವುವು ಕೂಡ ಇಲ್ಲ. ಅದಕ್ಕೆ ತುಂಬಾ ಬೇಜಾರಾಗ್ತಿದೆ ನನಗಂತೂ ಕೂಡ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದು 2023ರಲ್ಲಿ. ಆಗ ಅಂದ್ಕೊಂಡ ಮೇಲೆ ನಾನು ಏನು ಮಾಡಿದೆ ಅಂದರೆ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ಅದರ ನೇಮ್ ಬಂದು ವಿ ಸ್ಟಾರ್ ಕನ್ನಡ ಅಂತ ಇತ್ತು. ಅದನ್ನು ಓಪನ್ ಮಾಡಿದೆ. ಓಪನ್ ಮಾಡಾದ್ಮೇಲೆ 3 ವಿಡಿಯೋ ಅಪ್ಲೋಡ್ ಮಾಡಿದೆ. ಒಂದು ಕಾರ್ ಡ್ರೈವಿಂಗ್ ಹೇಳ್ಕೊಡೋದ್ರ ಬಗ್ಗೆ, ಇನ್ನೊಂದು ಮುಡುಕುತಾರೆ ಮಲ್ಲಿಕಾರ್ಜುನ ಸ್ವಾಮಿದು ಒಂದು ಮಾಡಿದೆ. ಪುನಃ ಮತ್ತೆ ಇನ್ನೊಂದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಒಂದು ಸ್ಮಾರಕದ ಬಗ್ಗೆ ಮೈಸೂರಲ್ಲಿ ಮಾಡಿದ್ದೆ. ಅಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ನಾನು. ಅವಾಗ ಏನಾಯ್ತು ಅಂದರೆ ಆ ವಿಡಿಯೋಗಳು ತುಂಬಾ ಚೆನ್ನಾಗಿ ಹೋಗ್ತಾ ಇದ್ವು. ಸಬ್ಸ್ಕ್ರೈಬ್ ಕೂಡ ಚೆನ್ನಾಗಿತ್ತು, ಒಂದು 100-150 ಜನ ಆಗಿತ್ತು ಅವಾಗಲೇ. ನಾನೇನು ಮಾಡಿದೆ ಅಂದರೆ ಕೆಲವೊಂದು ಕಾರಣಾಂತರಗಳಿಂದ ನಾನೇನು ಮಾಡಿದೆ ಅಂದರೆ ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಟ್ಟೆ. ನಾನು ಅಲ್ಲಿಗೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ನನಗೂ ಕೂಡ ಟೈಮ್ ಇರಲಿಲ್ಲ, ಸ್ವಲ್ಪ ಕೆಲಸಗಳಿತ್ತು. ಅದರಿಂದ ಏನು ಮಾಡಿದೆ, ಸ್ಟಾಪ್ ಮಾಡಿಬಿಟ್ಟೆ. ಮಧ್ಯೆ ಕೆಲವೊಂದು ರೀಲ್ಸ್ ಥರ ಒಂದು ಶಾರ್ಟ್ ವಿಡಿಯೋಗಳು ಅಪ್ಲೋಡ್ ಮಾಡ್ತಿದ್ದೆ ಅಷ್ಟೇ. ಅದಾದಮೇಲೆ ಕಂಪ್ಲೀಟ್ಲಿ ಅದನ್ನ ಕ್ಲೋಸ್ ಮಾಡಿಬಿಟ್ಟೆ ನಾನು. ನನ್ನ ವಿಡಿಯೋಗಳು ಇವಾಗ ಬಿಟ್ಟಿರೋ ವಿಡಿಯೋಗಳು ಯಾವುದು ಕೂಡ 1000-2000 ಆ ಥರ ಏನು ವ್ಯೂಸ್ ಹೋಗ್ತಾ ಇರಲಿಲ್ಲ. ಹೋಗಿದ್ರೆ ಅದು ಒಂದು 200-300 ಅಷ್ಟೇ ವ್ಯೂಸ್ ಹೋಗ್ತಾಯಿತ್ತು. ಇಲ್ಲಾಂದರೆ ಒಂದು 800. ಶಾರ್ಟ್ ವಿಡಿಯೋಗಳು ಈಗ ಹತ್ತತ್ರ ಒಂದೊಂದು 1000 ವ್ಯೂಸ್ ಹೋಗಿದೆ ಅಷ್ಟೇ. ಅದು ಬಿಟ್ಟರೆ ಏನು ಒಂದು 10,000-15,000 ಆ ಥರ ವ್ಯೂಸ್ ಏನು ಹೋಗಿರಲಿಲ್ಲ. ನನಗೆ ಇದರಲ್ಲೇ ಖುಷಿ ಆಯ್ತಿತ್ತು. ಇದ್ದಷ್ಟಾಗಲಿ, ನೋಡೋಣ ಮುಂದೆ ಅದೇ ಮೂವ್ ಆಗುತ್ತೆ ಅಂದ್ಬಿಟ್ಟು ಒಂದು ಖುಷಿ ಇತ್ತು. ಆವಾಗ 300 ಇದ್ದು ಸಬ್ಸ್ಕ್ರೈಬ್ ಎಲ್ಲ ಇವಾಗ ಬಂದುಬಿಟ್ಟು ಒಂದು 180 ಜನ ಅಷ್ಟು ಹೊಸ ಸಬ್ಸ್ಕ್ರೈಬ್ ಆದರು. ತುಂಬಾ ಖುಷಿ ಆಯಿತು ನನಗಂತೂ ಕೂಡ. ಏನು ಈ ಥರ ಬರ್ತಿದೆ ಅಂದ್ಬಿಟ್ಟು ಖುಷಿ ಪಡಬೇಕಾದ್ರೆ ನಾನು ಕೂಡ ಹೋಗ್ಬಿಟ್ಟು ಬೇರೆ ಕಡೆ ಒಂದು ತಲಕಾಡಾಗಲಿ, ಇಲ್ಲಾಂದರೆ ಮುದ್ಗೋಪಾಲ ಸ್ವಾಮಿ ಬೆಟ್ಟ ಆಗಲಿ, ಇಲ್ಲ ಮಹದೇಶ್ವರ ಬೆಟ್ಟ ಆಗಲಿ, ಪುನಃ ಮತ್ತೆ ನಾಗುಮಲೆ, ಇಲ್ಲೆಲ್ಲ ಕೂಡ ಹೋಗಿ ವೀಡಿಯೋಸ್ನೆಲ್ಲ ಮಾಡಿದೆ. ತುಂಬಾ ಅದಕ್ಕೆಲ್ಲ ಸ್ವಲ್ಪ ರೆಸ್ಪಾನ್ಸು ಚೆನ್ನಾಗಿ ಬರ್ತಾಯಿತ್ತು, ವ್ಯೂಸು ಚೆನ್ನಾಗಿ ಹೋಗ್ತಾಯಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಇನ್ನೇನು ಸಾಕು ಬಿಡಪ್ಪ, ಮಾಡೋಣ ಇನ್ನೂ ಸ್ವಲ್ಪ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಕೂಡ ಕೆಲವೊಂದು ಐಟಮ್ಸ್ನ ತಗೊಂಡೆ ಯೂಟ್ಯೂಬ್ ಮಾಡೋದಕ್ಕೆ. ಇದೆಲ್ಲ ಆದಮೇಲೆ ಏನು ಮಾಡಿದೆ ಅಂದರೆ 2025 ಮುಗೀತಾ ಬಂತು. ಮತ್ತೆ 26ಕ್ಕೆ ಏನು ಮಾಡಿದೆ, ಒಂದು ಸೋಮನಾಥಪುರ ದೇವಸ್ಥಾನ ಟೆಂಪಲ್ದು ಒಂದು ವಿಡಿಯೋ ಮಾಡಿದೆ. ಅದನ್ನು ಅಪ್ಲೋಡ್ ಮಾಡಿದ ದಿನ ಅಂದರೆ ನಾನು 1ನೇ ತಾರೀಕಲ್ಲಿ ಅಪ್ಲೋಡ್ ಮಾಡಿದೆ. ಅವಾಗ ಏನಾಯಿತು ಅಂದರೆ ಎಲ್ಲ ಕೂಡ ವೀಡಿಯೋಗಳಿದ್ವು ನನ್ನ ಹತ್ರ. ಅಂದರೆ ನಾನು ಹಳೆ ವೀಡಿಯೋಗಳು ಯಾವುದ್ಯಾವುದಿದೆ ಅವೆಲ್ಲ ಕೂಡ ಇತ್ತು ಅಪ್ಲೋಡ್ ಮಾಡಿದಾಗ. ಅದ್ರ ನಾಳೆಗೆ ಏನಾಗಿದ್ವು ಅಂದರೆ ಅದೊಂದು ವೀಡಿಯೋ ಬಿಟ್ಟು ಇನ್ನೆಲ್ಲ ಕೂಡ ಡಿಲೀಟ್ ಆಗಿಬಿಟ್ಟಿದೆ. ಯಾಕಾಯಿತು, ಯಾವ ಥರ ಆಯಿತು ಅನ್ನೋದು ಕೂಡ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ ಕೂಡ. ನಾನೇನು ಯೂಟ್ಯೂಬಲ್ಲಿ ಎಕ್ಸ್ಪರ್ಟ್ ಅಲ್ಲ. ಪುನಃ ಮತ್ತೆ ನಾನು ಕೂಡ ಅವ್ರಿಗೆ ಮೇಲ್ ಮಾಡಿದ್ದೀನಿ, ಬಟ್ ಅಲ್ಲಿ ಆ ಕಡೆಯಿಂದ ಯಾವುದೂ ಕೂಡ ರೆಸ್ಪಾನ್ಸ್ ಬಂದಿಲ್ಲ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ ನನಗಂತೂ ಕೂಡ. ಯಾಕೆ ಈ ಥರ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ನಿಜವಾಗ್ಲೂ ನನಗೆ ಒಂಥರ ಮೂಡೇ ಹೊಂಟೋಗ್ಬಿಡ್ತು ನನಗೆ ಈ ವಿಡಿಯೋ ಮಾಡೋದಕ್ಕೆ. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಒಂದು 4-5 ದಿನ ಆಯಿತು ನಾನು ವಿಡಿಯೋ ಮಾಡಿ. ತುಂಬಾ ಒಂಥರ ಡಿಪ್ರೆಷನ್ ಆಗಿಬಿಡ್ತು ನನಗಂತೂ ಕೂಡ. ಏನಪ್ಪ ಈ ಥರ ಆಗ್ಬಿಡ್ತಲ್ಲ. ವಿಡಿಯೋಗಳು ಮಾತ್ರ ಡಿಲೀಟ್ ಆಗಿದೆ, ಚಾನಲ್ ಮಾತ್ರ ಡಿಲೀಟ್ ಆಗಿಲ್ಲ. ಅದು ಕೂಡ ನನಗೆ ಒಂದು ಖುಷಿ ಕೊಡೋ ವಿಚಾರ ಅಷ್ಟೇ. ದೊಡ್ಡವರು ಗುರು ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಸೋಲೆ ಗೆಲುವಿನ ಮೆಟ್ಟಿಲು ಅಂತ. ಇವತ್ತು ಸೋತಿರ್ಬೋದು, ಮುಂದೆ ನಿಮ್ಮಿಂದ ಗೆಲ್ಬೋದು ಅಲ್ವಾ. ನೀವು ಸಪೋರ್ಟ್ ಮಾಡಿದ್ರೆ ಎಲ್ಗೋ ತಗೊಂಡು ಕೂರಿಸ್ತೀರಾ, ಅಷ್ಟೇ ಸಾಕು ನಮಗೆ. ನಮ್ಗೇನಂದರೆ ಫುಲ್ಲು ಟಾಪಲ್ಲಿ ಹೋಗ್ಬೇಕು ಆ ಥರ ಏನು ಆಸೆ ಇಲ್ಲ. ಜನ ನೋಡಲಿ, ನಮ್ಮನ್ನು ನೋಡಲಿ, ಇಷ್ಟಪಡಲಿ ಅಷ್ಟೇ ನನ್ನ ಉದ್ದೇಶ. ಅದು ಬಿಟ್ಟರೆ ಇನ್ನೇನೂ ಇಲ್ಲ ನನ್ನ ಉದ್ದೇಶ. ಈ ಎಲ್ಲ ವೀಡಿಯೋಗಳು ಏನಾದರೂ ಡಿಲೀಟ್ ಆಗಿರೋದನ್ನ ನೋಡಿದ್ರೆ ನಮ್ಮಮ್ಮ ತುಂಬಾ ಬೇಜಾರು ಮಾಡ್ಕೋತಾರೆ. ಅದಕ್ಕೋಸ್ಕರ ನಾನು ಅವ್ರಿಗೇನು ಡಿಲೀಟ್ ಆಗಿರೋದನ್ನ ಹೇಳಿಲ್ಲ. ಅವರು ಕೂಡ ಬೇಜಾರು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಫಸ್ಟೇ ಅವರು ಒಪ್ತಾ ಇರಲಿಲ್ಲ. ಏನಕ್ಕೆ ಹಿಂಗೆ ವೀಡಿಯೋ ಮಾಡ್ಕೊಂಡು ನಿಂತಿದೆಯಾ ನೀನು ಅಂದ್ಕೊಂಡೆ ಫಸ್ಟೇ ಬೈತಾಯಿದ್ರು. ಹೇಗೋ ಅವ್ರನ್ನ ಅಡ್ಜಸ್ಟ್ ಮಾಡಿಬಿಟ್ಟು ಏನು ಮಾಡಿದೆ ಅಂದರೆ ನಾನು ಕೂಡ ಕೆಲವೊಂದಷ್ಟು ಕಾಮಿಡಿ ವೀಡಿಯೋಗಳನ್ನ ಪುನಃ ಮತ್ತು ನಮ್ಮ ಪಕ್ಕದ ಮನೆಯವರು, ನಮ್ಮ ಚಿಕ್ಕಮ್ಮ ಇದ್ದಾರೆ, ಅವ್ರನ್ನ ಮತ್ತು ಕೆಲವೊಂದು ಹುಡುಗರನ್ನೆಲ್ಲ ತಗೊಂಡು ಕಾಮಿಡಿ ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಆದರೆ ಇನ್ಸ್ಟಾಗ್ರಾಮಲ್ಲಿ 10K ಫಾಲೋವರ್ಸ್ ಮೇಲೆ ಆಗಿದ್ದಾರೆ. ತುಂಬಾ ಖುಷಿ ಇದೆ ಅದಂತೂ ಕೂಡ. ಹೊಸ ವರ್ಷ ಹಿಂದೆಯೇ ಕೂಡ 10K ಫಾಲೋವರ್ಸ್ ಆದರು. ಅದಕ್ಕೋಸ್ಕರ ತುಂಬಾ ಖುಷಿ ಆಗ್ತಿದೆ ನನಗೆ. ಆದರೆ ಯೂಟ್ಯೂಬಲ್ಲಿ ಜಾಸ್ತಿ ಏನು ವ್ಯೂಸ್ ಹೋಗ್ತಾ ಇಲ್ಲ. ಅಪ್ಲೋಡ್ ಮಾಡಿದ್ರು ಕೂಡ ಕೆಲವೊಂದಷ್ಟು ಹೋಗ್ತಾ ಇದೆ ಅಷ್ಟೇ, ಬಿಟ್ಟರೆ ಇನ್ನೂ ಕೂಡ ಯಾವುದು ಕೂಡ 1K ಅಷ್ಟು ಕೂಡ ವ್ಯೂಸ್ ಹೋಗಿಲ್ಲ. ಮುಂದೆ ಹೋಗುತ್ತೆ, ಇಷ್ಟ ಆಗುತ್ತೆ, ಇಷ್ಟಪಡಿಸೋ ಮಟ್ಟಿಗೆ ನಾನು ಕೂಡ ಶ್ರಮ ಪಡ್ತೀನಿ ಅಷ್ಟೇ ನಾನು ಹೇಳ್ಬೋದು. ಅಷ್ಟೇ ಹೊರತು ಈಗ ಆಗಿರೋ ನೋವನ್ನು ನಮ್ಮ ಅಮ್ಮವ್ರಿಗೆ ಹೇಳಿದ್ರೆ ತುಂಬಾ ಅವರು ಕೂಡ ಬೇಜಾರು ಮಾಡ್ಕೋತಾರೆ. ಅಷ್ಟು ಕೂಡ ಅವರು ಕೂಡ ಲಾಂಗ್ ವೀಡಿಯೋದಲ್ಲಿ ಒಂದು 2-3 ವೀಡಿಯೋಗಳನ್ನ ಜೊತೆ ಇದ್ದಾರೆ ನನ್ನ ಜೊತೆನೂ ಕೂಡ. ಅವರು ತುಂಬಾ ಚೆನ್ನಾಗಿ ಇದು ಮಾಡಿದರು, ಸಪೋರ್ಟ್ ಮಾಡಿದರು ನನಗೆ. ನನಗೂ ಕೂಡ ಮೊಬೈಲಲ್ಲಿ ಅಷ್ಟೊಂದು ಎಡಿಟ್ ಮಾಡೋದು ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅದನ್ನು ನಾನು ಕೂಡ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನೇ ನೋಡ್ಕೊಂಡು ಕೂಡ ಎಡಿಟ್ ಮಾಡ್ತಾ ಇರೋದು. ತಮ್ಮನೇಲಿ ಯಾವ ಥರ ಹಾಕಬೇಕು, ಏನು ಮಾಡಬೇಕು ಅನ್ನೋದು ಕೂಡ ನನಗೆ ಅಷ್ಟೇನು ಐಡಿಯಾನೇ ಇರಲಿಲ್ಲ. ಬಟ್ ಇವಾಗ ಎಷ್ಟೋ ತಕ್ಕ ಮಟ್ಟಿಗೆ ಆಗ್ತಾಯಿದ್ದೀನಿ ಅಷ್ಟೇ ಹೊರತು
ನನಗೇನು ಕಂಪ್ಲೀಟ್ಲಿ ಯೂಟ್ಯೂಬ್ ಬಗ್ಗೆ ಪರ್ಫೆಕ್ಟಾಗಿ ಏನೂ ಗೊತ್ತಿಲ್ಲ. ಗೊತ್ತಿದ್ರೆ ಇರೋ ವೀಡಿಯೋಗಳನ್ನೇ ಬರ್ಸ್ಕೊತಾ ಇದೆ. ಯಾರಿಗಾದ್ರೂ ಗೊತ್ತಿದ್ರೆ ನಿಜವಾಗ್ಲೂ ಯಾವ ಥರ ಬರ್ಸ್ಕೋಬೇಕು ವೀಡಿಯೋನ ಅನ್ನೋದನ್ನ ನಿಮ್ಗೇನಾದ್ರು ಗೊತ್ತಿದ್ರೆ ಪ್ಲೀಸ್ ಹೇಳಿ, ಕಾಮೆಂಟ್ ಮಾಡಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ ನಿಜವಾಗ್ಲೂ ಕೂಡ. ಏನೇ ಬರಲಿ ಎದುರಿಸ್ಕೊಂಡು ಹೋಗಲೇಬೇಕು ಜೀವನನ, ಏನೂ ಮಾಡೋಕ್ಕಾಗಲ್ಲ. ಏನಾಗಲಿ ಮುಂದೆ ಸಾಗುನಿ ಅಂತ ಸಾಂಗ್ ಇದೆ, ಅದೇ ಥರ ನಾವು ಮುಂದೆ ಸಾಗೋಣ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ ಕೂಡ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ಹೀಗೆ ಇರಲಿ.